ಕೆಪಿಎಸ್ಸಿ ಕಚೇರಿ ಮೇಲೆ ಜಾರಿ ನಿರ್ದೇಶನಾಲಯದ ದಾಳಿ. ಕೆಪಿಎಸ್ಸಿ ಕಚೇರಿಗೆ 4 ಕಾರುಗಳಲ್ಲಿ ಬಂದಿರೋ ಅಧಿಕಾರಿಗಳು. ಒಟ್ಟು 15 ಮಂದಿ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಸಿಆರ್ಪಿಎಫ್ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅತ್ತ ಸಾಹುಕಾರ್ ಶಿವಶಂಕರಪ್ಪ ಮನೆ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿರುವಂತದ್ದು. ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ನುಗ್ಗಿದ ಇಡಿ ಅಧಿಕಾರಿಗಳು. ಡಾಲರ್ಸ್ ಕಾಲೋನಿಯಲ್ಲಿ ಅವ್ರ ಮನೆ ಇರುವಂತದ್ದು. ಇಡಿ ಅಧಿಕಾರಿಗಳನ್ನ ಕಂಡು ಶಾಕ್ ಆದ ಶಿವಶಂಕರಪ್ಪ. ತಪ್ಪು ಮಾಡಿದ್ಮೇಲೆ ಶಾಕ್ ಎದುರಾಗ್ಲೇಬೇಕು. ಇನ್ನು ನ್ಯೂ ಬಿಎಲ್ ರಸ್ತೆಯ ಸೀನಪ್ಪ ಲೇಔಟ್ನಲ್ಲೂ ಕೂಡ ರೇಡ್ ಮಾಡಲಾಗಿದೆ. ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಮೇಲೆ ಇಡಿ ದಾಳಿಯನ್ನ ನಡೆಸಿರುವಂತದ್ದು ಇವತ್ತು. ಶಿವಶಂಕರಪ್ಪ ಸಾಹುಕಾರ್ಗೆ ಸೇರಿದ ಫ್ಲಾಟ್ 304ರಲ್ಲೂ ಕೂಡ ಸರ್ಚ್ ಮಾಡಿದ್ದಾರೆ ಅಧಿಕಾರಿಗಳು. ಹಗರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಏನಾದ್ರೂ ದಾಖಲೆ ಸಿಗುತ್ತಾ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂತ ಇದೀಗ ಕೆಪಿಎಸ್ಸಿ ಕಚೇರಿ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿಯನ್ನ ನಡೆಸಿದೆ. ಕೆಪಿಎಸ್ಸಿ ಕಚೇರಿಗೆ 4 ಕಾರ್ಗಳಲ್ಲಿ ಬಂದಿರುವಂತದ್ದು ಅಧಿಕಾರಿಗಳು. ಕೆಪಿಎಸ್ಸಿ ಇಡಿ ರೇಡ್ಗೆ ಕಾರಣ ಏನು ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಲಂಚ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ. ಅರುಣ್, ಇದೀಗ ಬೆಳ್ಳಂಬೆಳಗ್ಗೆ ಕೆಪಿಎಸ್ಸಿ ಭ್ರಷ್ಟರಿಗೆ ಈಗ ಶಾಕ್ ಎದುರಾಗಿರುವಂತದ್ದು. ಹೆಚ್ಚಿನ ಮಾಹಿತಿ ಏನಿದೆ ಈ ಕುರಿತಾಗಿ? ಗಂಗಾ, ಏನಂದ್ರೆ ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆರೋಪ ನಡೆದಿರುವಂತದ್ದು, ಅದರ ಜೊತೆಗೆ ಹೆಚ್ಚಿನ ಹಣ ವರ್ಗಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಆರಂಭದಲ್ಲಿ ಈ ಒಂದು ಪ್ರಕರಣವನ್ನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ಏನು ಇದರಲ್ಲಿ ಒಟ್ಟು 2 FIR ಗಳನ್ನ ಸಿಐಡಿಗೆ ಏನು ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿತ್ತು. ಜೊತೆಗೆ ಏನಂದ್ರೆ ಆ ಸ್ಥಳೀಯ ಪೊಲೀಸರು ಸಹ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಏಕಾಏಕಿ ಇಡಿ ಅಧಿಕಾರಿಗಳು ಇದರಲ್ಲಿ ನಡೆದಿರುವಂತಹ ಒಂದು ಭ್ರಷ್ಟಾಚಾರ ಏನಿದೆ, ಸೊ ಇದನ್ನ ಮನಗಂಡು ಇವತ್ತು ಬೆಳ್ಳಂಬೆಳಗ್ಗೆ ರೈಡನ್ನ ಮಾಡಿರುವಂತದ್ದು. ಒಟ್ಟು 21 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಇವತ್ತೊಂದು ಬೆಳ್ಳಂಬೆಳಗ್ಗೆ ರೈಡನ್ನ ಮಾಡಿರುವಂತದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಏನು ಕೆಪಿಎಸ್ಸಿ ಅಧ್ಯಕ್ಷರಾದಂತಹ ಅಮಾನತಾದಂತಹ ಶಿವಶಂಕರಪ್ಪ ಏನಿದ್ದಾರೆ, ಮತ್ತೆ ಅವರು ಕೆಪಿಎಸ್ಸಿ ಸದಸ್ಯೆ ಶಾಂತ ಹೊಸಮನಿ ಏನಿದ್ದಾರೆ, ಸೊ ಅವರು ಮತ್ತೆ ಮಧ್ಯವರ್ತಿಗಳು ಇರುವಂತದ್ದು. ಮತ್ತೆ ಈ ಒಂದು ಪ್ರತಿಗೆ ಡಿಜಿಟಲ್ ಮೌಲ್ಯಮಾಪನ ಸಂಸ್ಥೆ ಏನಿದೆ ಅಲ್ಲೂ ಸಹ ರೇಡನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಆಯ್ಕೆಯಾದಂತಹ ಕೆಲ ಅಭ್ಯರ್ಥಿಗಳ ಮನೆ ಮೇಲೇನು ಸಹ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಬೆಂಗಳೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು ಮತ್ತೆ ಬೇರೆ ನಮ್ಮ ರಾಜ್ಯದಲ್ಲೂ ಸಹ ಈ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಹಗರಣದ ಲಿಂಕ್ ಏನಿತ್ತು ಇದನ್ನ ಆಧರಿಸಿ ಇಡಿ ಅಧಿಕಾರಿಗಳು ಒಂದು ಬೆಳಂಬೆಳಗ್ಗೆ ದಾಳಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಸಿಪಿ ಏನಂದ್ರೆ ಈ ಒಂದು ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಆಯ್ಕೆ ಮಾಡಲು ಪ್ರತಿಯೊಬ್ಬ ಅಭ್ಯರ್ಥಿಯಿಂದ 70 ರಿಂದ 80 ಲಕ್ಷ ರೂಪಾಯಿಯಷ್ಟು ಲಂಚ ಪಡೆದಿರೋದ್ರ ಬಗ್ಗೆ ಒಂದಷ್ಟು ದಾಖಲೆಗಳನ್ನ ಕೆಪಿಎಸ್ಸಿಗೆ ಏನು ಅಭ್ಯರ್ಥಿಗಳು ಒಂದಷ್ಟು ಜನ ಸಲ್ಲಿಕೆಯನ್ನ ಮಾಡಿದ್ರು. ಅದು ಕೆಪಿಎಸ್ಸಿ ಏನು ಆಂತರಿಕ ಸಮಿತಿ ಇರುತ್ತೆ, ಮತ್ತೆ ಅಲ್ಲಿನ ಏನು ರಿಜಿಸ್ಟರ್ ಜನರಲ್ ಇರ್ತಾರೆ, ಸೊ ಅವರು ಸಹ ದೂರನ್ನ ಕೊಟ್ಟಿದ್ರು. ಮತ್ತೆ ಸಿಐಡಿ ಸಹ ಈ ಒಂದು ಪ್ರಕರಣದ ತನಿಖೆಯನ್ನ ಸಹ ಮಾಡ್ತಾ ಇದ್ರು. ಸಿಐಡಿ ಅಧಿಕಾರಿಗಳು ಸಹ ಒಂದಷ್ಟು ಮಾಹಿತಿಗಳನ್ನ ಕೆಪಿಎಸ್ಸಿ ಅಧಿಕಾರಿಗಳಿಂದ ಪಡೆದಿದ್ರು. ಅದ್ರ ಜೊತೆಗೆ ಯಾರೆಲ್ಲ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರು 2 ಆರೋಪಿಗಳನ್ನು ಸಹ ಬಂಧಿಸಿ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ರು. ಇದರಲ್ಲಿ ಸಾಕಷ್ಟು ದುಡ್ಡು ಅವ್ಯವಹಾರ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಒಂದು ತಂಡ 21 ಕಡೆಗಳಲ್ಲಿ ಸುಮಾರು ಬೆಳ್ಳಂಬೆಳಗ್ಗೆ ರೇಡನ್ನ ಮಾಡಿರುವಂತದ್ದು. ಅದರಲ್ಲೂ ಸಹ ಕೆಪಿಎಸ್ಸಿ ಕಚೇರಿ ಏನಿದೆ, ಸೊ ಅಲ್ಲೂ ಸಹ ರೈಡನ್ನ ಮಾಡಿರುತ್ತೆ. ಯಾಕಂದ್ರೆ ಬೆಳಗ್ಗೆ 10 ಗಂಟೆಗೆ ಏನು ಕೆಪಿಎಸ್ಸಿ ಕಚೇರಿ ಓಪನ್ ಆಗುತ್ತೆ, ಅಲ್ಲಿ ಬಂದು ಓಪನ್ ಮಾಡಿ ಇದೀಗ ಹಿರಿಯ ಅಧಿಕಾರಿಗಳು ಸಹ ಬಂದು ಒಂದು ಸಿಆರ್ಪಿಎಫ್ ಭದ್ರತೆಯಲ್ಲಿ ಒಂದು ಬಿಗಿ ಭದ್ರತೆಯಲ್ಲಿ ಬಂದು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಕೆಪಿಎಸ್ಸಿಯ ಒಂದು ಪರೀಕ್ಷಾ ಮೌಲ್ಯಮಾಪಕರ ಕಂಟ್ರೋಲರ್ ಯಾರಿರ್ತಾರೆ, ಸೊ ಅವರ ಕಚೇರಿಯಲ್ಲಿ ರೇಡಿಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಕೆಪಿಎಸ್ಸಿ ಅಧ್ಯಕ್ಷರು ಯಾರಿರ್ತಾರೆ, ಮತ್ತೆ ಕೆಪಿಎಸ್ಸಿಯ ಸದಸ್ಯರು ಯಾರೆಲ್ಲ ಇರ್ತಾರೆ, ಸೊ ಅವರ ಒಂದು ಕಚೇರಿಗಳಿರುವಂತದ್ದು. ಮತ್ತೆ ಮೌಲ್ಯಮಾಪನ OMR ಶೀಟ್ಸ್ ಎಲ್ಲೆಲ್ಲ ಇಡ್ತಾರೆ ಅದರೆಲ್ಲವನ್ನೂ ಸಹ ಕೆಲವೊಂದಷ್ಟು ಮಾಹಿತಿಗಳನ್ನ ಪಡ್ಕೊಂತಾ ಇರುವಂತದ್ದು. ಅದ್ರ ಜೊತೆಗೆ ಏನಾದ್ರೆ ಸಿಸಿಟಿವಿ ಕೆಪಿಎಸ್ಸಿಯ ಕಚೇರಿಯ ಸಿಸಿಟಿವಿ ಇರುವಂತದ್ದು, ಮತ್ತೆ ಪಶು ವೈದ್ಯಾಧಿಕಾರಿಗಳ ಒಂದು ಏನು ಪರೀಕ್ಷೆಯನ್ನು ನಡೆದಿತ್ತೆ ಆ ಪರೀಕ್ಷೆ ನಡೆದ ದಿನದ ಒಂದು ಸಂಪೂರ್ಣ ಸಿಸಿಟಿವಿಗಳನ್ನ ವಶಕ್ಕೆ ಪಡೆದುಕೊಳ್ತಾ ಇರುವುದು. ಅದ್ರ ಜೊತೆಗೆ ಕೆಪಿಎಸ್ಸಿ ಈ ಒಂದು ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆ ಎಲ್ಲೆಲ್ಲಿ ನಡೆದಿತ್ತು ಮತ್ತೆ ಯಾವ ಕಾಲೇಜುಗಳಲ್ಲಿ ನಡೆದಿದೆ ಎಲ್ಲಾನು ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಡಿ ಅಧಿಕಾರಿಗಳು ಈಗ ಏನು ಕೇಳ್ತಾ ಇರುವಂತ. ಅದ್ರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಶಿವಶಂಕರಪ್ಪ ಹೊಸಮನಿ ಯಾರಿದ್ದಾರೆ, ಸೊ ಸಾಹುಕಾರ ಶಿವಶಂಕರಪ್ಪ, ಸೊ ಅವರ ಒಂದು ನಿವಾಸ ಏನಿದೆ ಸಂಜಯನಗರದ ಒಂದು ಡಾಲರ್ ಕಾಲೋನಿ ಏನಿದೆ, ಇಲ್ಲೂ ಸಹ ಒಂದು 4 ಅಧಿಕಾರಿಗಳು ಒಂದು ಕಾರ್ನಲ್ಲಿ ಬಂದು ರೇಡನ್ನ ಮಾಡ್ತಾ ಇರುವಂತದ್ದು. ಒಂದಷ್ಟು ಮಾಹಿತಿಗಳನ್ನ ಅವರಿಂದ ಪಡೆದುಕೊಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನೋಟಿಫಿಕೇಶನ್ ಆಯ್ತು, ಮತ್ತೆ ಯಾವ ರೀತಿ ಎಕ್ಸಾಮ್ ಅನ್ನ ನೀವು ಮಾಡಿದ್ರಿ, ಯಾಕಂದ್ರೆ ಆಯೋಗದ ಅಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಇರುವಂತದ್ದು, ಮತ್ತೆ ಯಾವುದೇ ಒಂದು ಆರೋಪ ಬಂದ ಮೇಲೆ ಮತ್ತೆ ಈ ರೀತಿ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಬಿಡುಗಡೆ ಆದ ನಂತರ ಮಧ್ಯವರ್ತಿ
ಅಭ್ಯರ್ಥಿಗಳಿಗೆ ಕೈಗೆ ಯಾವ ರೀತಿ ಅಭ್ಯರ್ಥಿಗಳ ನಂಬರ್ಸ್ ಹೋಯ್ತು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಯಾವ ರೀತಿ ಅವರು ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಸಹ ಒಂದಷ್ಟು ಮಾಹಿತಿಗಳನ್ನ ಇದೀಗ ಕೆಪಿಎಸ್ಸಿ ಒಂದು ಅಧ್ಯಕ್ಷ ಅಮರನಾಥ್ ಅಂತ ಅಧ್ಯಕ್ಷ ಏನಿದ್ದಾರೆ ಸಾಹುಕಾರ ಶಿವಶಂಕರಪ್ಪ ಸೊ ಅವರಿಂದ ಪಡೆದುಕೊಂಡು ಆ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇನ್ನೂ ಸಹ ಇವತ್ತು ಎಲ್ಲನೂ ಸಹ ದಾಳಿ ನಡೆಯುವ ಸಾಧ್ಯತೆ ಇದೆ. ಒಂದ್ ವೇಳೆ ತನಿಖೆಗೆ ಅವರೇನೋ ಸಹಕಾರ ಕೊಟ್ರೆ ಅಥವಾ ಅವರ ಪ್ರಶ್ನೆಗಳಿಗೆ ಏನಾದ್ರು ಉತ್ತರ ಕೊಟ್ಟಿಲ್ಲ ಅಂದ್ರೆ ಇಡಿ ಅಧಿಕಾರಿಗಳು ಸಾಹುಕಾರ ಶಿವಶಂಕರಪ್ಪ ಅವರನ್ನು ವಶಕ್ಕೆ ಪಡೆದುಕೊಂಡು ಅಥವಾ ಅರೆಸ್ಟ್ ಮಾಡ್ಕೊಂಡು ಸಾಧ್ಯತೆ ಹೆಚ್ಚಿರುವಂತದ್ದು. ಗಂಗಾ, ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.